ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ PUC ಮೌಲ್ಯಮಾಪನ ಯಾರು ಮಾಡ್ತಾರೆ, ಯಾವ ರೀತಿ ಮೌಲ್ಯಮಾಪನಗಳಿರುತ್ತೆ, ಯಾವ ರೀತಿ ಸ್ಟೆಪ್ಸ್ ಕೂಡ ಇರುತ್ತೆ, ಸ್ಟ್ರಿಕ್ಟ್ ಆಗಿರುತ್ತೆ, ಏನೆಲ್ಲ ರೂಲ್ಸ್ ಗಳನ್ನ ಫಾಲೋ ಮಾಡ್ತಾರೆ, ಇದ್ರ ಬಗ್ಗೆ ನಮಗೆ ಗೊತ್ತಿರುತ್ತೆ. ಗೊತ್ತಿದ್ರೆ ನೋಡಿ, ಗೊತ್ತಿಲ್ಲ ಅಂದ್ರೆ ಕೂಡ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನಿಮ್ಮ ಪೇಪರ್ ಬಂದ್ಬಿಟ್ಟು PUC ಲೆಕ್ಚರ್ಸ್ ಗಳು ನಿಮ್ಮ ಪೇಪರ್ ವ್ಯಾಲ್ಯೂಯೇಷನ್ ಕೂಡ ಮಾಡ್ತಾರೆ. ಗೊತ್ತಿರೋಗೆ ಎಲ್ಲ PUC ಲೆಕ್ಚರ್ಸ್ ಗಳು ಕೂಡ ಇರ್ತಾರೆ. ಇಲ್ಲಿ ಯಾರೋ ಫ್ರೆಶರ್ಸ್ ಗಳನ್ನ ತೆಗೆದುಕೊಳ್ಳೋದಿಲ್ಲ, ಲೈಕ್ ಅವರೆಲ್ಲ ಎಕ್ಸ್ಪೀರಿಯನ್ಸ್ ಕೂಡ ಇರುತ್ತೆ, ಅವರಿಗೆಲ್ಲ ಟ್ರೈನ್ ಕೂಡ ಮಾಡಿರ್ತಾರೆ, ಅಂತವ್ರನ್ನ ಮಾತ್ರ ವ್ಯಾಲ್ಯೂಯೇಷನ್ ಗೆ ಕರ್ಕೊಳ್ತಾರೆ. ಇಲ್ಲಿ ಫ್ಯಾಕಲ್ಟಿಗಳು ಪರ್ಮನೆಂಟ್ ಇರೋರ್ನ ಮಾತ್ರ ವ್ಯಾಲ್ಯೂಯೇಷನ್ ಕರ್ಕೊಳ್ತಾರೆ. ಅಂಡ್ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಕೂಡ ಇದೆ, ಕೆಲವೊಂದು ರೂಲ್ಸ್ ಅಂಡ್ ನಿಯಮಗಳು ಕೂಡ ಇದಾವೆ. ಅದನ್ನು ಕೂಡ ಕಡ್ಡಾಯವಾಗಿ ಎಲ್ಲರೂ ಕೂಡ ಫಾಲೋ ಮಾಡ್ಕೊಂಡೆ ವ್ಯಾಲ್ಯೂಯೇಷನ್ ಕೂಡ ಮಾಡ್ತಾರೆ. PUC ಫಸ್ಟ್ ಇಯರ್ ಬಂದ್ಬಿಟ್ಟು ನೋಡೋದಾದ್ರೆ ಆಲ್ಮೋಸ್ಟ್ ಈಸಿ ಆಗಿರುತ್ತೆ, ಬಟ್ ಸೆಕೆಂಡ್ PUC ಬಂದ್ಬಿಟ್ಟು ವ್ಯಾಲ್ಯೂಯೇಷನ್ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡ್ತಾರೆ. ವೆರಿ ಸ್ಟ್ರಿಕ್ಟ್ ಆಗಿ ಕೂಡ PUC ವ್ಯಾಲ್ಯೂಯೇಷನ್ ಕೂಡ ಮಾಡ್ತಾರೆ. ಮಾರ್ಕ್ಸ್ ಕ್ಯಾಲ್ಕುಲೇಷನ್ ಅಲ್ಲಿ ಎರರ್ ಬರೋದನ್ನ ಅವಾಯ್ಡ್ ಮಾಡೋದಕ್ಕೆ ಡಬಲ್ ಚೆಕ್ ಸಿಸ್ಟಮ್ ಕೂಡ ಇದೆ. ಲೈಕ್ ನಿಮ್ಮ ಮಾರ್ಕ್ಸ್ ಅಲ್ಲಿ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಗ್ಬಾರ್ದು ಅಂತ ಹೇಳಿ ಎರಡು ಬಾರಿ ನಿಮ್ದು ಡಬಲ್ ಚೆಕ್ ಮಾಡೋ ಸಿಸ್ಟಮ್ ಕೂಡ ಅದನ್ನ ಅಡಾಪ್ಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಬಂದ್ಬಿಟ್ಟು PUC ವ್ಯಾಲ್ಯೂಯೇಷನ್ ಪ್ರೊಸೆಸ್ ಬಂದ್ಬಿಟ್ಟು ಸಂಪೂರ್ಣವಾಗಿ ಕಾನ್ಫಿಡೆನ್ಶಿಯಲ್ ಆಗಿರುತ್ತೆ. ಅದಕ್ಕೋಸ್ಕರ ಯಾರಿಗೂ ಕೂಡ ಪಬ್ಲಿಕ್ ಸೆಂಟರ್ ಕೂಡ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಅದು ಸಂಪೂರ್ಣವಾಗಿ ಕಾನ್ಫಿಡೆನ್ಶಿಯಲ್ ಆಗಿ ಕೂಡ ಅದನ್ನ ಕಂಡಕ್ಟ್ ಕೂಡ ಮಾಡ್ತಾರೆ. ನೋಡೋದಾದ್ರೆ ನಂತರ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡೋದಾದ್ರೆ ಇಲ್ಲಿ ಲೆಕ್ಚರ್ಸ್ ಗಳು ನಿಮ್ಮ ಮಾರ್ಕ್ಸ್ ನ ಕೊಡೋದಕ್ಕೆ ಸ್ಟ್ರಿಕ್ಟ್ ರೂಲ್ಸ್ ಕೂಡ ಇದೆ, ಅದನ್ನ ರೂಲ್ಸ್ ಪ್ರಕಾರನೇ ಕೂಡ ಮಾಡ್ತಾರೆ. ಇಲ್ಲಿ ಮೇನ್ ಥಿಂಗ್ ಮೇಜರ್ ಪಾಯಿಂಟ್ಸ್ ಗಳು ಕೂಡ ಇದೆ ವ್ಯಾಲ್ಯೂಯೇಷನ್ ಅಲ್ಲಿ, ಅದನ್ನು ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ ಮೇಜರ್ ಪಾಯಿಂಟ್ಸ್ ಏನು ಅಂತ. ನೋಡೋದಾದ್ರೆ ಇಲ್ಲಿ ಕರೆಕ್ಟ್ ಆನ್ಸರ್ ಚೆಕ್ ಮಾಡ್ತಾರೆ, ಮಾಡೆಲ್ ಕೀ ಆನ್ಸರ್ ನ ಯೂಸ್ ಮಾಡ್ತಾರೆ. ನಿಮಗೆ ಆನ್ಸರ್ ಚೆಕ್ ಮಾಡೋದಕ್ಕೆ ಮೇನ್ ಥಿಂಗ್ ಮಾಡೆಲ್ ಕೀ ಆನ್ಸರ್ ನ ಯೂಸ್ ಮಾಡ್ತಾರೆ. ಇಲ್ಲಿ ಸ್ಟೆಪ್ ವೈಸ್ ಮಾರ್ಕಿಂಗ್ ಸಿಸ್ಟಮ್ ಕೂಡ ಇರುತ್ತೆ. ನಿಮ್ದು ಏನಾದ್ರು ಪಾರ್ಶಿಯಲಿ ಅಲ್ಪ ಸ್ವಲ್ಪ ಕರೆಕ್ಟ್ ಇದ್ರು ಕೂಡ ನಮಗೆ ಫುಲ್ ಮಾರ್ಕ್ಸ್ ಕೂಡ ಸಿಗುತ್ತೆ, ಯಾಕಂದ್ರೆ ಇದು ಸ್ಟೆಪ್ ವೈಸ್ ಮಾರ್ಕಿಂಗ್ ಸಿಸ್ಟಮ್ ಕೂಡ ಇದೆ. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು, ಅದ್ರ ನಿಮ್ಮ ಗ್ರಾಮರ್ ಎರರ್ ಇದ್ರೆ ಅವರ ಸಬ್ಜೆಕ್ಟ್ ವೈಸ್ ಕೂಡ ಡಿಡಕ್ಷನ್ ಕೂಡ ಆಗ್ಬಹುದು. ಲೈಕ್ ನೀವೇನಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರೆ, ಅದ್ರ ನಿಮ್ಮ ಗ್ರಾಮರ್ ಏನಾದ್ರು ಮಿಸ್ಟೇಕ್ ಆಗಿದ್ರೆ ಕೂಡ ನಿಮಗೆ ಅಂಕಗಳು ಕೂಡ ಡಿಡಕ್ಟ್ ಕೂಡ ಮಾಡಬಹುದು, ಕಟ್ ಕೂಡ ಮಾಡ್ತಾರೆ. ಮಾರ್ಕ್ಸ್ ಟೋಟಲಿಂಗ್ ವೆರಿಫಿಕೇಶನ್ ಕರೆಕ್ಟ್ ಆಗಿದೆ ಅಂಡ್ ಡಬಲ್ ಚೆಕ್ ಕೂಡ ಮಾಡ್ತಾರೆ. ಮಾರ್ಕ್ ಟೋಟಲಿಂಗ್ ಕರೆಕ್ಟ್ ಆಗಿದೆ, ವೆರಿಫಿಕೇಶನ್ ಕರೆಕ್ಟ್ ಆಗಿದೆ ಅಂತ ಹೇಳಿ ಡಬಲ್ ಚೆಕ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾರ್ಕಿಂಗ್ ಸಿಸ್ಟಮ್ ಇರುತ್ತೆ. ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ ಡಯಾಗ್ರಾಮ್ ಇಂಪಾರ್ಟೆಂಟ್ ಆಗಿರುತ್ತೆ. ಕನ್ನಡ ಅಂಡ್ ಇಂಗ್ಲಿಷ್ ಅಲ್ಲಿ ಗ್ರಾಮರ್ ಇಂಪಾರ್ಟೆಂಟ್ ಆಗಿರುತ್ತೆ. ಈ ರೀತಿ ಇಷ್ಟೆಲ್ಲ ಕೂಡ ಇಂಪ್ಯಾಕ್ಟ್ಫುಲ್ ಕೂಡ ಆಗುತ್ತೆ, ಅದು ಕೂಡ ಗಮನ ನೋಡ್ಕೊಳ್ಳಿ. ನಂತರ ನೋಡೋದಾದ್ರೆ ಸ್ಟ್ರಿಕ್ಟ್ ಆಗಿರುತ್ತಾ ಅಂತ ಅಂದ್ರೆ ಹೌದು ನಿಜ, ಕೆಲವರು ತುಂಬಾ ಸ್ಟ್ರಿಕ್ಟ್ ಆಗಿ ಅಂತ ಇದೆ ಅಂತ ಹೇಳ್ತಾರೆ, ಅದು ಕೂಡ ನಿಜ. ಸೆಕೆಂಡ್ PUC ವ್ಯಾಲ್ಯೂಯೇಷನ್ ಬಿಟ್ಟು ಕಂಪೌಂಡ್ ಸ್ಟ್ರಿಕ್ಟ್ ಆಗಿರುತ್ತೆ. ಏನಾದ್ರೂ ಆದ್ರೂ ಕೂಡ ಸ್ಟೂಡೆಂಟ್ಸ್ ಕೆರಿಯರ್ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಬೋರ್ಡ್ ಇಂದ ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೂಡ ಇರುತ್ತೆ. ಅನ್ನೆಸೆಸರಿ ನಿಮ್ಮ ಮಾರ್ಕ್ಸ್ ಕೂಡ ಕಟ್ ಮಾಡಕ್ ಆಗೋದಿಲ್ಲ. ಹಾಗೆ ಅದೇ ರೀತಿ ಎಕ್ಸ್ಟ್ರಾ ಮಾರ್ಕ್ಸ್ ಕೂಡ ನಿಮಗೆ ಕೊಡಕ್ ಆಗೋದಿಲ್ಲ. ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಅಲ್ಲಿ ಪ್ರಾಪರ್ ಫಾರ್ಮುಲಾಗಳು, ಅದೇ ರೀತಿ ಸ್ಟೆಪ್ಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದ್ರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.